ಬೆಳಗಾವಿ ಭಾಗದ ಚಿಕ್ಕೋಡಿಯಲ್ಲಿ ಆಗ್ತಾ ಇರುವಂತಹ ರಣಮಳೆಗೆ ಮಳೆಯ ಆರ್ಭಟಕ್ಕೆ ಅಲ್ಲಿರುವಂತಹ ರೈತರು ಅಕ್ಷರಶಃ ಕಂಗಾಲಾಗ್ತಾ ಇದ್ದಾರೆ. ಅಲ್ಲಿರುವಂತಹ ಮೆಕ್ಕೆಜೋಳದ ಬೆಳೆ ಭಾರಿ ಮಳೆಯಿಂದ ನಾಶವಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಮಳೆ ಆರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ಭಾರಿ ಮಳೆಯಿಂದಾಗಿ ಮೆಕ್ಕೆಜೋಳ ಬೆಳೆ ನಾಶ ಆಗಿದೆ. ಹೊಲದಲ್ಲಿ ನೀರು ನಿಂತು ನೆಲಕ್ಕುರುಳಿದಂತಹ ಅಪಾರ ಬೆಳೆ, ನೂರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಮೆಕ್ಕೆಜೋಳ ಮಳೆಯಿಂದ ನೀರು ಪಾಲಾಗಿದೆ. ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ಭಾರಿ ಮಳೆಯಾಗ್ತಾ ಇದೆ ಚಿಕ್ಕೋಡಿ ಭಾಗದಲ್ಲಿ. ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೆಳೆದಿದ್ದಂತಹ ಮೆಕ್ಕೆಜೋಳ ನಾಶವಾಗಿದೆ. ಹೊಲದಲ್ಲಿ ನೀರು ನಿಂತು ಅಪಾರವಾದಂತಹ ಬೆಳೆ ನೆಲಕ್ಕುರುಳಿದೆ. ನೋಡಬಹುದಾ ವಿಜುವಲ್ಸ್ನಲ್ಲಿ ಮೆಕ್ಕೆಜೋಳ ಹೊಲದಲ್ಲಿ ನೀರು ನಿಂತು ನೆಲಕ್ಕುರುಳಿರುವಂತಹ ಒಂದು ಘಟನೆ. ಬೆಳೆದಿರುವಂತಹ ಬೆಳೆ ಅಪಾರವಾದಂತಹ ಬೆಳೆ. ಪಾಪ ಕಷ್ಟಪಟ್ಟು ರೈತರು ಎಲ್ಲಿಂದಲೂ ತಂದು ಏನೋ ಮಾಡಿ ಬೆಳೆದಿರ್ತಾರೆ. ಆಗ್ತಾ ಇರುವಂತಹ ರಣಮಳೆಯ ಪರಿಣಾಮ ಈ ಥರ ಸಂಪೂರ್ಣವಾಗಿ ಬೆಳೆದಿರುವಂತಹ ಬೆಳೆ ನಾಶವಾಗಿದೆ. ಬೆಳಗಾವಿಯ ಚಿಕ್ಕೋಡಿನ ಪರಿಸ್ಥಿತಿ ಇದು. ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ಸರ್ಕಾರಕ್ಕೆ. ಅದಕ್ಕೆ ಖರ್ಚು ಮಾಡೋದು ಮತ್ತು ಬೆಳೆ ಇದೆ ಹಿಂಗೆ ಲಾಸ್ ಆಗೋದು ಕಂಟಿನ್ಯೂ ಇದೆ. ಈಗ 4-5 ವರ್ಷದಿಂದ ಹಿಂಗೆ ಕಂಟಿನ್ಯೂ ನಡೆದೈತ್ರಿ ಇದು. ಮತ್ತು ಸರ್ಕಾರ ನಮಗೆ ಏನರೇ ಪರಿಹಾರ ನೀಡಬೇಕು. ಮತ್ತು ಖರ್ಚು ಅಂದಾಜು ವೆಚ್ಚ 30,000 ರಿಂದ 40,000 ತನಕ ಖರ್ಚು ಮಾಡಿರ್ತೀವಿ ರೀ. ಮತ್ತು ಅದೇನು ಬರಲಿಕ್ಕೆ ಅಮೌಂಟ ವರ್ಷದ ಲೆಕ್ಕಲೆ ಮಾಡಬೇಕಾದ್ರೆ 2-2.5 ಲಕ್ಷ ರೂಪಾಯಿ ಮೇಲ್ಪಟ್ಟು ನಮಗೆ ಆದಾಯ ಬರಬೇಕು. ಬರೋದೇ ಕಮ್ಮಿ ಬರ್ಲಾಗ್ತದೆ. ಸರ್ಕಾರದಿಂದ ನಮಗೆ ಏನರೇ ಅಪೇಕ್ಷೆ ಇದ್ರದ್ದು ಆದಾಯ ಮತ್ತು ಸಹಾಯಧನ ನೀಡ್ಬೇಕು ರೀ. ಅಧಿಕಾರಿಗಳು ವಿಸಿಟ್ ಮಾಡ್ಯಾರ ರೀ. ಇನ್ನು ಮುಂದೆ ಸರ್ಕಾರ ಏನು ಅನುಮತಿ ಕೊಡ್ಬೇಕು ಇದಕ್ಕೆ. 2 ಎಕರೆ ಐತ್ರಿ ಇದು. ಹ್ಞೂ ರೀ. ಬೆಳೆ ಹೆಚ್ಚಾದ ಕಾರಣ ನಮ್ಮ ಬೆಳೆ ಹಾನಿ ಆಗೈತೆ ರೀ. ಅದಕ್ಕೆ ಖರ್ಚು ಮಾಡೋದು ಮತ್ತು ಬೆಳೆ ಇದೆ ಹಿಂಗೆ ಲಾಸ್ ಆಗೋದು ಕಂಟಿನ್ಯೂ ಇದೆ. ಈಗ 4-5 ವರ್ಷದಿಂದ ಹಿಂಗೆ ಕಂಟಿನ್ಯೂ ನಡೆದೈತ್ರಿ ಇದು. ಮತ್ತು ಸರ್ಕಾರ ನಮಗೆ ಏನರೇ ಪರಿಹಾರ ನೀಡಬೇಕು. ಮತ್ತು ಖರ್ಚು ಅಂದಾಜು ವೆಚ್ಚ 30,000 ರಿಂದ 40,000 ತನಕ ಖರ್ಚು ಮಾಡಿರ್ತೀವಿ ರೀ. ಮತ್ತು ಅದೇನು ಬರಲಿಕ್ಕೆ ಅಮೌಂಟ ವರ್ಷದ ಲೆಕ್ಕಲೆ ಮಾಡಬೇಕಾದ್ರೆ 2-2.5 ಲಕ್ಷ ರೂಪಾಯಿ ಮೇಲ್ಪಟ್ಟು ನಮಗೆ